ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಇವತ್ತು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ, ಅವರು ಮಾವಿನಕಾಯಿ ಪಚ್ಚಡಿ ಅಂತ ಕರೀತಾರೆ ಇದಕ್ಕೆ. ಇದನ್ನು ಚಟ್ನಿ ಥರ ಇದೆ ಅಂತ ಹೇಳ್ಬೋದು, ಬಟ್ ಇದು ಉಪ್ಪಿನಕಾಯಿ ತುಂಬ ಡಿಫ್ರೆಂಟಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ನಾವು ಸೌತ್ ಇಂಡಿಯನ್ ಕರ್ನಾಟಕದಲ್ಲಿ ಬೇರೆ ಥರ ಮಾಡ್ತೀವಿ, ಹಾಗೆಯೇ ತಮಿಳ್ನಾಡಲ್ಲಿ ಬೇರೆ ಥರ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಬೇರೆ ಥರ ಮಾಡ್ತಾರೆ. ಈಗ ಆಂಧ್ರ ಸ್ಟೈಲ್ ಇವತ್ತು ನೋಡೋಣ ನಾವು. ಹಳ್ಳಿದು ಇದು ಪಚ್ಚಡಿ ಅಂತ ಕರೆಯೋದವರು. ಮಾವಿನಕಾಯಿ ಪಚ್ಚಡಿ ಹೇಗೆ ಮಾಡೋದು ಅಂತ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ನೋಡೋಣ. ಇದಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಿಸಿ ಬಿಸಿ ಅನ್ನ ಇದ್ದರೆ ಏನೂ ಬೇಕಾಗಿಲ್ಲ, ಇದನ್ನು 2 ಚಮಚ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಹೊಟ್ಟೆ ತುಂಬ ಊಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಎಲ್ಲ 2-3 ವೆರೈಟಿ ಉಪ್ಪಿನಕಾಯಿ ಮನೆಯಲ್ಲಿದ್ದರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಂದು 2 ಮಾವಿನಕಾಯಿದು ಮಾಡಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿರೋ ಉಪ್ಪಿನಕಾಯಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಮಾವಿನಕಾಯಿ, ಅರೌಂಡ್ 500 ಗ್ರಾಮ್, ಅರ್ಧ kg ಅಷ್ಟು ಅನ್ಕೋಬೋದು, ಅಷ್ಟು ಮಾವಿನಕಾಯಿ ತೊಗೊಂಡು ದಪ್ಪ ಹೋಲಿರುತ್ತಲ್ಲ ಅದರಲ್ಲಿ ಹೆರ್ಕೊಂಡಿರೋದು. ಇದರಲ್ಲಿ ಏನಂದರೆ, ನಾವು ಮಾವಿನಕಾಯಿ ತುರಿನ ಅಳ್ಕೋಬೇಕು. ಇಲ್ಲಿ ಮಾವಿನಕಾಯಿ ಎಷ್ಟಾದರೂ ತೊಗೊಳ್ಳಿ, ಇಲ್ಲ ಮಾವಿನಕಾಯಿ ತುರ್ಕೊಂಡಿರ್ತೀವಲ್ಲ ಇದನ್ನು ಎಷ್ಟಿದೆ ಅಂತ ನಾವು ಅಳ್ಕೋಬೇಕು. ಇನ್ನೊಂದು 2 ಕಪ್ ಇದೆ, ಅದೇ ಕಪ್ಪನ್ನು ಮುಂದೆ ಮೆಜರ್ಮೆಂಟ್ಗೆ ಉಪಯೋಗಿಸೋಣ. 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ಚೆನ್ನಾಗಿ, ಮೆಂತ್ಯಕಾಳು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಹುರ್ಕೋಬೇಕು. ಈಗ ನೋಡಿ, ಮೆಂತ್ಯಕಾಳು ಕಲರ್ ಚೇಂಜ್ ಆಯಿತು, ರೆಡ್ಡಿಶ್ ಆಗ್ತಾಯಿದೆ. ಈ ಗೋಲ್ಡನ್ ಬ್ರೌನ್ ಆಗಿಂದ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನ ಪೂರ್ತಿ ಪೌಡರ್, ಫೈನ್ ಪೌಡರ್ನ ಮಾಡ್ಕೊಳ್ಳೋಣ. ಈಗ ನಾವು ಎಣ್ಣೆನ ಯಾವ ಬಟ್ಲದಿಂದ ಅಳ್ಕೊಂಡಿದ್ವಲ್ಲ, ಮ್ಯಾಂಗೋ 2 ಬಟ್ಲಾಗಿದ್ದರೆ ಅರ್ಧ ಬಟ್ಲು ಎಣ್ಣೆ ಮತ್ತು ಒಂದು 25-30 ಬೆಳ್ಳುಳ್ಳಿ ಎಸಳು. ನೀವು ಇನ್ನೂ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಕೋಬೋದು, 40ವರೆಗೂ ಹಾಕ್ಕೋಬೋದು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಹೀಗೆ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಹೀಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ 1 ಚಮಚೆ ಹಿಂಗು, ಇದನ್ನು ಹಿಂಗು ಸೇರಿಸ್ಕೋಬೇಕು. 1 ಚಮಚ ಹಿಂಗಾಗಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಂಬಿಡೋಣ. 1/4 ಕಪ್ಪಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಕಪ್ ಖಾರದ ಪುಡಿ, ಯಾವ ಕಪ್ ಮೆಜರ್ ಮಾಡಿದ್ವಲ್ಲ ಅದನ್ನೇ, ಮತ್ತು ನಾವು ಹುರಿದಿಟ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಹಾಕೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮದು ಎಣ್ಣೆ ನಾವು ಆರಕ್ಕಿಟ್ಟಿದ್ವಿ, ಎಣ್ಣೆ ಪೂರ್ತಿ ತಣ್ಣಗಾದಮೇಲೆ ಹಾಕಬೇಕು, ಬಿಸಿದು ಹಾಕಬೇಡಿ. ಹೀಗೆ ಅದು ತಣ್ಣಗಾಗೋವರೆಗೂ ನಾವು ಇದನ್ನು ಎಲ್ಲ ಸಾಮಾನು ಹಾಕ್ಕೊಂಡು ಕಲಿಸ್ಕೋಬೋದು. ಇದು ಕಲಿಸ್ತಾನೆ ಉಪ್ಪು ನೀರು ಬಿಟ್ಕೊಳ್ಳುತ್ತಲ್ಲ, ಸ್ವಲ್ಪ ಮುದ್ದೆ ಆಗುತ್ತೆ ಇದು. ಈಗ ಅದಕ್ಕೆ ತಣ್ಣಗಾಗಿರೋ ಎಣ್ಣೆನ ಸೇರಿಸ್ಕೊಳ್ಳೋಣ. ನಂದಿದು ಒಂದು 15 ನಿಮಿಷ ಆಯಿತು, ಎಣ್ಣೆ ಪೂರ್ತಿ ತಣ್ಣಗಾಗಿ 15-20 ನಿಮಿಷ ಆದಮೇಲೆ ಸೇರಿಸ್ಕೊಂಡಿದ್ದೆ. ಅಷ್ಟರಲ್ಲಿನೇ ಇದು ತುಂಬ ಮುದ್ದೆಯಾಗಿ ಚಟ್ನಿ ಥರ ರೆಡಿಯಾಗಿದೆ. ಇದಕ್ಕೆ ಎಣ್ಣೆ ಕಲಿಸ್ಕೊಂಡು, ಇವಾಗಿದೆ ಅಲ್ಲ ಖಾರದ ಪುಡಿ, ಇನ್ನೂ ಎಣ್ಣೆ ಕಲಿಸ್ತಾ ಕಲರ್ ಚೆನ್ನಾಗಿ ಬರುತ್ತೆ. ಅದು ಇನ್ನೂ ನಾಳೆ ಅಂದರೆ ನೆಕ್ಸ್ಟ್ ಡೇಗೆ, ನಂದು ಅದರ ನೆಕ್ಸ್ಟ್ ಡೇಗೆ ತೆಗೆದು ನೋಡಿದ್ರೆ ಇನ್ನೂ ಚೆನ್ನಾಗಿ ರೆಡ್ ಕಲರ್ ಬಂದಿತ್ತು, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಮತ್ತು ಟೇಸ್ಟೂ ಅಷ್ಟೇ ರುಚಿಯಾಗಿತ್ತು. ನೋಡಿರಿ, ಇದು ನೆಕ್ಸ್ಟ್ ಡೇಗೆ ಹೀಗೆ ಕಲರ್ ಬರ್ತಾ ಹೋಗುತ್ತೆ. ನೀವು ಇನ್ನೂ 3-4 ದಿವಸ ಇಟ್ಟರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಇದನ್ನು. ತುಂಬ ರುಚಿಯಾಗಿರೋ ಮಾವಿನಕಾಯಿ ಪಚ್ಚಡಿ ಉಪ್ಪಿನಕಾಯಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ನ. ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಅಳತೆ ಅರ್ಥ ಆಗದೇ ಇದ್ದರೂ ಕೇಳಿ, ಡೆಫಿನೆಟ್ಲಿ ನಾನು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಇನ್ನೂ ಒಂದು ಥರದ ಉಪ್ಪಿನಕಾಯಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಪಂಜಾಬಿ ಡಾಬಾದಲ್ಲಿ ಕೊಡೋ ಪರಾಟಾದ ಜೊತೆ ಪಂಜಾಬ್ ಸ್ಟೈಲ್ ಉಪ್ಪಿನಕಾಯಿನ. ಡೆಫಿನೆಟ್ಲಿ ಅದನ್ನು ನೋಡಿ ಒಂದು 2-3 ವೆರೈಟಿ ಮಾಡಿಡಿ. ಚಿಕ್ಕ ಬಾಟಲ್ ಮಾಡಿದರೂ ಸರಿ. ಸ್ವಲ್ಪ ಬೇಕಾದಾಗ ಒಂದೇ ವೆರೈಟಿ ತಿಂದು ಬೇಜಾರಾದರೆ ಇನ್ನೊಂದು ರೆಡಿ ಇರುತ್ತೆ ಮನೆಯಲ್ಲಿ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್. ಥ್ಯಾಂಕ್ ಯು. ಈಗ ಒಂದ್ಸರಿ ಕರ್ನಾಟಕ ಸ್ಟೈಲ್ ಉಪ್ಪಿನಕಾಯಿನ ಅಪ್ಲೋಡ್ ಮಾಡಿದ್ದೆ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಇವಾಗ ಆಂಧ್ರ ಸ್ಟೈಲ್ ಟ್ರೈ ಮಾಡಿ ನೋಡಿ. ಮತ್ತು ನಾನು ಪಂಜಾಬಿ ಸ್ಟೈಲ್ ಹೇಳಿದ ಹಾಗೆ ಪಂಜಾಬಿ ಸ್ಟೈಲ್ ಉಪ್ಪಿನಕಾಯಿನೂ ಹಾಕ್ತಾಯಿದ್ದೀನಿ. ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮಾಡಿ. ಥ್ಯಾಂಕ್ ಯು.